ಇನ್ನು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರನ್ನ ಪತ್ತೆ ಹಚ್ಚಬೇಕು ಅಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಒತ್ತಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಒಬ್ಬ ಯೂಟ್ಯೂಬರ್ ಸಮೀರ್ ಹೀರೋ ತರ ಬರ್ತಾನೆ, ಮುಸ್ಲಿಮರ ಬಗ್ಗೆ ಏನಾದರೂ ಮಾತನಾಡಿದ್ರೆ ನುಗ್ಗಿ ಬರ್ತಾರೆ ಅಂತ ಕಿಡಿಕಾರಿದ್ರು. ಕಪ್ಪು ಗ್ಲಾಸ್ ಹಾಕೊಂಡು ಒಬ್ಬ ಹೀರೋ ತರ ಬರ್ತಾನೆ ಯೂಟ್ಯೂಬರ್. ಏನಾದರೂ ಒಂದು ಚಿಕ್ಕ ಘಟನೆ ಆಯಿತು ಅಂದರೆ ಕರ್ನಾಟಕದಲ್ಲಿ ಯಾವ್ದಾದ್ರು ಧರ್ಮದ ಬಗ್ಗೆ, ಮುಸಲ್ಮಾನರ ಧರ್ಮದ ಬಗ್ಗೆ ಏನಾದರೂ ಒಬ್ಬ ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ, ಪೊಲೀಸ್ ಸ್ಟೇಷನ್ನ ಧ್ವಂಸ ಮಾಡ್ತಾರೆ, ಸಾರ್ವಜನಿಕರ ಆಸ್ತಿಗಳನ್ನು ನಾಶ ಮಾಡ್ತಾರೆ. ಆದರೆ ಈ ಯೂಟ್ಯೂಬರು ಧರ್ಮಸ್ಥಳದ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ಮುಸಲ್ಮಾನರು ನಾಯಕರುಗಳು ಇಲ್ಲಿ ಸಮನ್ವಯತೆ ಇರಬೇಕು, ಸಮಾನತೆ ಇರಬೇಕು, ಎಲ್ಲ ಧರ್ಮಗಳನ್ನ ಪ್ರೀತಿ ಮಾಡಬೇಕು ಅಂತ ಸೋಕಾಲ್ಡ್ ಮುಸಲ್ಮಾನರು ಮುಖಂಡರುಗಳು ಯಾಕೆ ಆ ಸಮೀರನಿಗೆ ಬುದ್ಧಿ ಹೇಳಲಿಲ್ಲ? ಅದೇ ಬೇರೆ ಯಾರಾದರೂ ಮುಸಲ್ಮಾನ ಧರ್ಮದ ಬಗ್ಗೆ ಆಗಲಿ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಆಗಲಿ ಯಾರಾದರೂ ಈ ಥರ ಯೂಟ್ಯೂಬಲ್ಲಿ ಮಾಡಿದರೆ ಎಷ್ಟು ದಂಗೆ ಹೇಳೋದು ಕರ್ನಾಟಕದಲ್ಲಿ. ಇದು ರಾಜಕೀಯ ಷಡ್ಯಂತ್ರ, ಒದ್ದು ಒಳಗಡೆ ಹಾಕ್ಸ್ತೀನಿ ಅಂತೇಳಿ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದೀನಿ. ತಾಕತ್ತಿದ್ರೆ ಇದು ಡೆಲ್ಲಿವರೆಗೂ ಹೋಗಿದೆ. ಇದರಲ್ಲಿ ಒಬ್ಬರು ದೊಡ್ಡ ಸ್ವಾಮೀಜಿ ಇದ್ದಾರೆ, ದೊಡ್ಡ ರಾಜಕೀಯ ನಾಯಕರಿದ್ದಾರೆ, ಮತ್ತು ಕಾಂಗ್ರೆಸ್ಸಿನ ನಾಯಕರುಗಳು ಕೂಡ ಡೆಲ್ಲಿ ನಾಯಕರು ಇದ್ದಾರೆ ಅನ್ನೋದು ಸಂಶಯ ಇದೆ. ಅವ್ರನ್ನೆಲ್ಲ ಒದ್ದು ಒಳಗಡೆ ಹಾಕ್ಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರು ತಾಕತ್ತಿದ್ರೆ ಮಾಡಬೇಕು.